ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನಮ್ಮ ಸ್ನೇಹಿತನ ಕರ್ಕೊಂಡು ಗ್ಲಾಸ್ ಹೌಸ್ ನೋಡ್ಕೊಂಬರಕ್ಕೆ ಹೋಗ್ತಿದ್ದೀನಿ. ಆಯಿತು. ಆಮೇಲೆ ನನ್ನ ಸ್ನೇಹಿತರು ಎಂತಾರ ಅಂತಂದರೆ ದಾವಣಗೆರೆಯಲ್ಲಿ ಇಟ್ಕೊಂಡು ಗ್ಲಾಸ್ ಹೌಸ್ ನೋಡಿಲ್ಲಂತೆ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಬೆಳಗ್ಗೆ ತಿಂಡಿ ತಿನ್ಲಂಗೆ ಬಂದಿದ್ದೆ ನಮ್ಮ ಜೊತೆಗೆ, ಆದರೂ ನಾಯಿ ಕಂಡು ಕೂಡಲೇ ನಾಯಿಗೆ ಬಿಸ್ಕೆಟ್ ಹಾಕ್ತಾನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹಂಗೆ ಟೀ ಕುಡ್ಕೊಂಡು ಹೊಂಟಿದ್ದೆ ಸೀದಾ ನಮ್ಮ ಬಾಸ್ ದರ್ಶನ ಮಾಡೋಕ್ಕೆ. ಇದು ಕೆಲವರಿಗೆ ಚಪ್ಪಲಿ ಸುತ್ತಿ ಹೊಡೆದಂಗಿತ್ತು ನೋಡ್ರಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಲ್ಲಿಂದ ಸೀದಾ ಹೊಂಟಿದ್ದೆ ಗ್ಲಾಸ್ ಹೌಸ್ಗೆ. ಇಲ್ಲಿ ನೋಡಿ ನಮ್ಮ ಸ್ನೇಹಿತರ ಹಣ್ತಂಗುಳಂತ್ರಿ ಇವರು. ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಟಿಫನ್ ಆದ್ಮೇಲೆ ಕುಡಿಯಕ್ಕೆ ತಂದಿರೋ ನೀರನ್ನ ಇವರಿಬ್ಬರೇ ಕುಡಿದ್ಬಿಟ್ಟು ಖಾಲಿ ಮಾಡಿಬಿಟ್ರಿ. ಫ್ರೆಂಡ್ಸ್ ಜೊತೆ ಇದ್ರೂ ಮೊಬೈಲ್ ನೋಡೋ ಅವಶ್ಯಕತೆ ಇದೆನಾ? ಅವಶ್ಯಕತೆ ಇದೆಯಾ? ಅನಿವಾರ್ಯನಾ? ಇವರು ನಮ್ಮ 12ನೇ ಶತಮಾನದ ಫೋಟೋಗ್ರಾಫರ್. ಹೆಂಗಿದ್ದಾರೆ ನಮ್ಮ ಫೋಟೋಗ್ರಾಫರ್? ಇವ್ರ ಹೆಸರು ಮುಸ್ತಫಾ ಅಂತ. ಹಾಗೆ ಟಿಕೆಟ್ ತಗೊಂಡು ಸೀದಾ ಗ್ಲಾಸ್ ಹೌಸ್ ಒಳಗೆ ಎಂಟ್ರಿ ಆದ್ವಿ. ಪಂಚಭೂತಗಳು ಕಲ ಕಯ 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 ಅಂತವೆ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ಫೋಟೋ ಅಂದರೆ ಸಾಕಂಗೆ ಬಾಯಿ ತಗೊಂಡು ನಿಂತ್ಕೊಂಡ್ಬಿಡ್ತಾವೆ ಹಂಗೆ. ಇವ್ರು ನೋಡ್ರಿ ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ರೆಡಿ ಆಗ್ತಿದ್ದಾರೆ. ಇವ್ನು ನೋಡ್ರಿ ಒಂದ್ ಕೈಲಿ ಜಿಮ್ ಮಾಡ್ತಾವನೆ. ಬಾರಿನಲ್ಲಿ ಉಟ್ಬೇಕಾಗಿತ್ತು ನಾವು, ಕಾತನೆ ಬೇರೆ ಇತ್ತು ತನ ಅನ್ನ. ಏ ದೇವ್ರದು 1000 ಮಿಸ್ಟೇಕ್ ಅದಕ್ಕಲ್ಲ ನಮ್ಮನ್ನ ಲುಟ್ಟಿಸ್ಬಿಟ್ಟವನೆ. ನನಗಿದ್ರು ಒಂಥರ ಸಂತೋಷ. ಮುಂದೆ 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 ಟ್ರಾಫಿಕ್ ಐತ್ರಿ, ಒಳಗೆ ಹರ್ಕೊಡ್ರಿ. ಸಿಗ್ನಲ್ ಬಂದ್. ಹಾಗೆ ಗ್ಲಾಸ್ ಹೌಸ್ ಒಳಗೆ ಜ್ಯೂಸ್ ಅಂಗಡಿ ಇದೆ. ನಾವು ಜ್ಯೂಸ್ ತಗೊಂಡ್ವಿ ರೀ. ನಮ್ಮ ದೋಸ್ತನ ಕಾಟ್ವಿಲ್ ನೋಡ್ರಿ, ಬಬ್ಬಾ ಭಾರಿ ಹೊಡೆದ. ಹೀಗೆ ಗ್ಲಾಸ್ ಹೌಸ್ ನೋಡ್ಕೊಂಡು ಹೋದರೆ ಸಿನಿಮಾ ನೋಡೋಣ ಅಂತ ಸಿನಿಮಾ ಟಿಕೆಟ್ ತರಿಸ್ಕೊಂಡು ಸೀದಾ ಥಿಯೇಟ್ರ್ ಒಳಗೆ ಎಂಟ್ರಿ ಕೊಟ್ವಿ. ಮೂವಿ ಅಂತೂ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಧನ್ಯವಾದಗಳು.